ಧರ್ಮಸ್ಥಳ ಪ್ರಕರಣ ದಿನಕ್ಕೊಂದು ತಿರುವು ಪಡೆಯುತ್ತಿದೆ. ನೂರಾರು ಶವಗಳನ್ನು ಹೂತಿದ್ದೇನೆಂದು ಹೇಳಿ ಬಂದ ಮಾಸ್ಕ್ ಮ್ಯಾನ್ ಕಾರಣದಿಂದ ಈ ಪ್ರಕರಣದ ಸುದ್ದಿ ದೇಶದೆಲ್ಲೆಡೆ ಹರಡಿತ್ತು. ಆದರೆ ಇದೀಗ ಈ ಮುಸುಕುಧಾರಿಯ ದೂರಿನ ಸತ್ಯಾಸತ್ಯತೆ ಬಗ್ಗೆ ಅನುಮಾನ ದಟ್ಟವಾಗಿದೆ. ಆತ ಹೇಳಿದಂತೆ SIT ಅಧಿಕಾರಿಗಳು ಗುಂಡಿ ಅಗೆದಿದ್ದೂ ಆಯಿತು, ಎರಡು ಕಡೆ ಒಂದಿಷ್ಟು ಅವಶೇಷ ಬಿಟ್ಟರೆ ಬೇರೇನೂ ಸಿಕ್ಕಿಲ್ಲ. ಆದರೆ ಇದೀಗ ಆ ದೂರುದಾರನೇ ಸುಳ್ಳ ಎಂದು ಆತನ ಮಾಜಿ ಪತ್ನಿ ಬಾಂಬ್ ಸಿಡಿಸಿದ್ದಾರೆ. ಮಂಡ್ಯ ಜಿಲ್ಲೆಯ ನಾಗಮಂಗಲದ ಈ ಮಹಿಳೆ ದೂರುದಾರನ ಮೊದಲ ಪತ್ನಿ. ಆತನೊಂದಿಗೆ 7 ವರ್ಷ ಸಂಸಾರ ಮಾಡಿದ್ದ ಈಕೆಗೆ 2 ಮಕ್ಕಳಿದ್ದಾರೆ. ಈ ಮಾಸ್ಕ್ ಮ್ಯಾನ್ ಮಾಡಿರುವ ಆರೋಪಗಳನ್ನು ತಳ್ಳಿ ಹಾಕಿರುವ ಈಕೆ ಆತ ಹಣದ ಆಸೆಗೆ ಏನನ್ನೋ ಹೇಳುತ್ತಿದ್ದಾನೆ ಎನ್ನುತ್ತಿದ್ದಾರೆ. ಸುಳ್ಳೆ ಹೇಳ್ತಾ ಇರೋದು ಅನ್ಸುತ್ತೆ. ಯಾರೋ ದುಡ್ಡು ಗಿಡ್ ಕೊಟ್ಟು ಮಾಡ್ಸಿರೋದು ಏನೋ ಗೊತ್ತಿಲ್ಲ. ಇವನು ಅಲ್ಲಿ ಇಲ್ದೇ ಇದ್ರೆ ಅಲ್ಲಿ ಗುಂಡಿ ತೆಗ್ದಿದ್ ಕಡೆ ಎಲ್ಲ ಏನೂ ಇಲ್ವಲ್ಲ, ಅಲ್ಲಿ ಇವನ್ನೆಲ್ಲ ಸುಮ್ನೆ ಬೇಕಂತಾನೆ ಈ ತರ ಮಾಡಿಸ್ತಾ ಇದ್ದಾನೋ ಇಲ್ಲ ಯಾರು ಹೇಳ್ಕೊಟ್ಟು ಮಾಡ್ಸೋದ್ನೋ ಏನೋ ಗೊತ್ತಿಲ್ಲ. ಈತನ ಜೊತೆ 7 ವರ್ಷ ಇದ್ದೆ. ಶವ ಹೂತಿದ್ದನ್ನು ಎಂದೂ ಹೇಳಿಲ್ಲ. ಹಣಕ್ಕಾಗಿ ಇಂಥ ಕಿತಾಪತಿ ಮಾಡ್ತಿರಬಹುದು. ಆತನಲ್ಲಿ ಒಳ್ಳೆಯತನವಿರಲಿಲ್ಲ. ಬರೀ ಸುಳ್ಳು ಹೇಳಿಕೊಂಡು ಓಡಾಡುವುದೇ ಆತನ ಕೆಲಸ ಎಂದು ಆರೋಪ ಮಾಡುತ್ತಿದ್ದಾರೆ ವಿಚ್ಛೇದಿತ ಪತ್ನಿ. ಅಂತ ಮೋಸ್ಕರನ ಜೊತೆ ನಾವು ಬಿಟ್ಟು ಬಂದಿದ್ದೆ ಎಷ್ಟೋ ಒಳ್ಳೇದಾಯ್ತು. ಇಲ್ಲೇ ನಾವು ನೆಮ್ಮದಿಯಾಗಿ ಜೀವನ ಮಾಡ್ತಾ ಇದ್ದೀವಿ. ಅವನು ಅಷ್ಟೊಂದು ಮೋಸ್ಕರ, ಅಷ್ಟೊಂದು ಸುಳ್ಳುಗಾರ, ಬರೀ ಅಹಂಕಾರ, ಬರೀ ಸುಳ್ಳು, ಅದೇ ಅವನದು. ಇನ್ನು ಈ ಮಾಸ್ಕ್ ಮ್ಯಾನ್ ಮಂಡ್ಯ ತಾಲೂಕಿನ ಚಕ್ಕಬಳ್ಳಿ ಗ್ರಾಮದಲ್ಲಿ ಹುಟ್ಟಿ ಬೆಳೆದಾತ. ಈಕೆಯನ್ನು ಮದುವೆಯಾದ ನಂತರ ಅವರನ್ನು ಧರ್ಮಸ್ಥಳಕ್ಕೆ ಕರೆದುಕೊಂಡು ಹೋಗಿದ್ದ. ಕ್ಷೇತ್ರದ ಧರ್ಮಾಧಿಕಾರಿಯವರೇ ಇವರಿಗೆ ಮನೆ ಕೊಟ್ಟಿದ್ರು. 7 ವರ್ಷ ಧರ್ಮಸ್ಥಳದಲ್ಲಿಯೇ ಇದ್ರು. ಈತ ನೇತ್ರಾವತಿ ಸ್ನಾನಘಟ್ಟದಲ್ಲಿ ಕಸ ಗುಡಿಸುವುದು, ಶೌಚಾಲಯ ಸ್ವಚ್ಛ ಮಾಡುವ ಕೆಲಸ ಮಾಡ್ತಿದ್ದ. ಆತನಿಗೆ 3,000 ರೂಪಾಯಿ ಸಂಬಳ ಬರ್ತಿತ್ತು. ರಾತ್ರಿ ಸಮಯದಲ್ಲಿ ನದಿಯಲ್ಲಿ ಯಾವುದಾದರೂ ಅಪರಿಚಿತ ಶವ ಸಿಕ್ಕರೆ ಹೂಳುತ್ತಿದ್ದರಂತೆ. ಆದರೆ ಅದು ಆಕೆಗೆ ಗೊತ್ತಿಲ್ಲ. ಧರ್ಮಸ್ಥಳ ಪುಣ್ಯಕ್ಷೇತ್ರ, ಅಲ್ಲಿಯ ಬಗ್ಗೆ ಸುಳ್ಳು ಹೇಳಕ್ಕಾಗಲ್ಲ. ನಮಗೆ ಅದರ ಬಗ್ಗೆ ಭಕ್ತಿ ಇದೆ. ಹಣದ ಆಸೆಗೆ ಯಾರ್ದೋ ಮಾತು ಕೇಳಿಕೊಂಡು ಧರ್ಮಸ್ಥಳ ಕ್ಷೇತ್ರ ಮತ್ತು ಧರ್ಮಾಧಿಕಾರಿಗಳ ಹೆಸರಿಗೆ ಕಳಂಕ ತರುತ್ತಿದ್ದಾನೆ. ಇವನು ತೋರಿಸಿದ ಗುಂಡಿಯಲ್ಲಿ ಏನೂ ಸಿಕ್ಕಿಲ್ಲ. ಇವನ ಆಟ ನೋಡಿದರೆ ಏನೋ ಕಿತಾಪತಿ ಮಾಡುತ್ತಿದ್ದಾನೆ ಎಂದೆನಿಸುತ್ತಿದೆ. ಪುಣ್ಯಕ್ಷೇತ್ರದ ಬಗ್ಗೆ ಧರ್ಮಾಧಿಕಾರಿ ವಿರುದ್ಧ ಸುಳ್ಳು ಹೇಳ್ತಿರುವ ಇವನಿಗೆ ತಕ್ಕ ಶಿಕ್ಷೆಯಾಗಬೇಕು ಎನ್ನುತ್ತಾರೆ ಈಕೆ. ಅವನು ದೊಡ್ಡ ಸುಳ್ಳುಗಾರ, ಮೋಸಗಾರ. ಆತನನ್ನು ಬಿಟ್ಟು ಬಂದಿದ್ದು ಒಳ್ಳೆಯದಾಯಿತು. ನನಗೆ ಮತ್ತು ನನ್ನ ಮಕ್ಕಳಿಗೆ ಮೋಸ ವಂಚನೆ ಮಾಡಿದ್ದಾನೆ. ಆದರೆ ಧರ್ಮಸ್ಥಳದ ಹೆಸರು ಕೆಡಿಸುತ್ತಿರುವ ಅವನು ಉದ್ಧಾರವಾಗಲ್ಲ. ಅವನು ಸಾತ್ರು ನಾವು ಹೋಗಿ ಮುಖ ನೋಡುವುದಿಲ್ಲ ಎಂದು ಹಿಡಿಶಾಪ ಹಾಕುತ್ತಾರೆ ಈ ಮಹಿಳೆ. ಅವನಿಗೆ ಶಿಕ್ಷೆ ಆಗ್ಲೇಬೇಕು ಅಣ್ಣ. ನಿಜವಾಗ್ಲೂ ಆ ದೇವಸ್ಥಾನದ ಹೆಸರು ಹಾಳು ಮಾಡ್ತಾವನಲ್ಲ, ಅವನಿಗೆ ಶಿಕ್ಷೆ ಆಗಲೇಬೇಕು. ಅವನು ಮಾತ್ರ ಚೆನ್ನಾಗಿರ್ಬಾರ್ದು. ನನಗೆ ಅನ್ಯಾಯ ಮಾಡ್ದ, ನನ್ನ ಮಕ್ಳಿಗೆ ಅನ್ಯಾಯ ಮಾಡ್ದ, ಆದರೆ ದೇವಸ್ಥಾನಕ್ಕೂ ಅನ್ಯಾಯ ಮಾಡ್ತಾವನಲ್ಲ, ಅವನು ಮಾತ್ರ ಚೆನ್ನಾಗಿರ್ಬಾರ್ದು. ಅವನಿಗೆ ಶಿಕ್ಷೆ ಆಗಲೇಬೇಕು. ಇದೇ ನನ್ನ ಅನಿಸಿಕೆ. ಅಂದ ಹಾಗೆ ಈಕೆಗೆ ವಿಚ್ಛೇದನ ನೀಡಿದ ನಂತರ ಮತ್ತೊಂದು ಮದುವೆಯಾಗಿದ್ದಂತೆ. ಇಟ್ಟುಕೊಂಡವಳನ್ನು ಮದುವೆಯಾಗಲು ನನಗೆ ಚಿತ್ರಹಿಂಸೆ ಕೊಟ್ಟು ಓಡಿಸಿದ ಎನ್ನುವುದು ಆಕೆಯ ಆರೋಪ. 2ನೇ ಹೆಂಡತಿ ಒತ್ತಡಕ್ಕೆ, ಆಮಿಷಕ್ಕೆ ಒಳಗಾಗಿ ಕೆಲಸ ಮಾಡಿದ ಜಾಗದ ಬಗ್ಗೆ ಏನೇನೋ ಹೇಳುತ್ತಿದ್ದಾನೆ ಎನ್ನುತ್ತಾರೆ ಇವರು. ಏನೇ ಇರಲಿ, SIT ತನಿಖೆ ನಡೀತಾ ಇದೆ. ಈ ಮಾಸ್ಕ್ ಮ್ಯಾನ್ನ ಅಸಲಿಯತ್ತು ಕೂಡ ಹೊರಬರಲಿದೆ.